ಇದು ನೆಹರು ನಗರ ಸ್ಲಮ್ ಸರ್. ಇದು ಕಳೆದ 36 ವರ್ಷಗಳಿಂದ ನಾವು ಓಟ್ಗಳನ್ನ ಹಾಕ್ತಾ ಇದ್ದೀವಿ. ನಾವು ಮನೆಗಳ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಮೂಲಭೂತ ಸೌಕರ್ಯ ಒದಗಿಸಿಕೊಡೋದು ಮಹಾನಗರ ಪಾಲಿಕೆಗೆ, ಸ್ಲಮ್ ಬೋರ್ಡ್ಗೆ ಸಾಕಷ್ಟು ಬಾರಿ ಮನವಿಗಳನ್ನು ಕೊಟ್ಟರು ಕೂಡ ಇಲ್ಲಿವರೆಗೂ ಯಾವುದೇ ಆ ನಗರಕ್ಕೆ ನಿರ್ಲಕ್ಷ್ಯ ಧೋರಣೆಯನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಅದಕ್ಕಾಗಿ ನಾವು ಇವತ್ತು ನೆಹರು ನಗರ ನಿವಾಸಿಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸರ್, ನಾವು ನೆಹರು ನಗರದ ಬೋರ್ಡ್ ಕಾಲನಿ ನಿವಾಸಿಗಳು. ನಮ್ಮ ಮನೆ ಸಿಕ್ಕಿಗೆ 36 ವರ್ಷ ಆಯ್ತು ರೀ. ಇನ್ನೂವರೆಗೆ ಅಲ್ಲಿ ಯಾವಾಗ ಮನೆ ಕೊಟ್ಟಿದ್ದಾರೆ ಅವಾಗಿಂದ ಒಂದು ಗಟರ್, ಇದುವರೆಗೆ ಒಂದು ಗಟರ್ ಕೆಲಸ ಮಾಡಿಲ್ಲ, ಒಂದು ಡ್ರೈನೇಜ್ ಕೆಲಸ ಮಾಡಿಲ್ಲ, ಒಂದು ರೋಡ್ ಕೆಲಸ ಮಾಡಿಲ್ಲ, ಒಂದು ಬೋರ್ವೆಲ್ ಕೆಲಸ ಮಾಡಿಲ್ಲ. ಅದಕ್ಕಾಗಿ ಈಗೇನು ಮಳೆಯಿಂದ ಈಗ 6 ತಿಂಗಳ ಮಳೆ ಬರ್ತಾ ಇದೆ. ಮಳೆ ಬಂದ್ರೂ ಸಗಡೆ ಎಲ್ಲ ಮನೆ ಒಳಗೆ ಡ್ರೈನೇಜ್ ಲೈನ್ ಎಲ್ಲ ಇದೆ. ಅಡುಗೆ ಮಾಡಿ ತಿನ್ನಬೇಕಾದ್ರೆ ನಮಗೆ ತ್ರಾಸಾಗ್ತಾ ಇದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟರು ಯಾರು ನಮಗೆ ಮನವಿಯನ್ನು ಸ್ವೀಕರಿಸ್ತಾರ ಅದು ಬಂದು ಕೆಲಸ ಮಾಡೋಂಗಿಲ್ಲ. ಅಲ್ಲಿ ಬಂದಂಥ ಅಧಿಕಾರಿಗಳು ನಮ್ಮದು ಏರಿಯಾ ಬರೋಂಗಿಲ್ಲ, ನಮ್ಮ ಏರಿಯಾ ಬರೋಂಗಿಲ್ಲ. ಇಲ್ಲಿ ಹೊರಗಿನ ಏರಿಯಾ ಇದೆ, ನಮ್ಮ ಸ್ಲಮ್ ಏರಿಯಾ ಇರುತ್ತೆ, ಕಾರ್ಪೊರೇಷನ್ ಅದ ಬರ. ಇಲೆಕ್ಷನ್ ಬಂದಂದ್ರೆ ನಮ್ಮ ಮೇಲೆ ಹಕ್ಕು ಚಲಾಯಿಸ್ತಾರ. ನೀವು ಬರ್ರಿ, ನೀವು ಇದು ಮಾಡಿರಿ, ಓಟ್ ಮಾಡೋಕೆ ನಾವು ಬೇಕಾಗ್ತೇವೆ. ಇಂಥ ಏನೋ ಕೆಲಸ ಮಾಡೋದ್ರೆ ನಾವು ಬೇಕಾಗಿಲ್ಲ ಅಂತಾರೆ. ಅದಕ್ಕೆ ನಾವು ಕೇಳ್ಕೊಂಡು ಜಿಲ್ಲಾಧಿಕಾರಿ ಮನವಿ ಕೊಟ್ಟು ನಾವು ಅವ್ರು ದಯಮಾಡಿ ಅವ್ರ ಕೆಲಸ ಮಾಡ್ಕೊಡ್ಬೇಕಂತ ಅವ್ರಿಗೆ ವಿನಂತಿ ಮಾಡ್ಕೊಡ್ತೀವಿ. ಎಲ್ಲ ಡ್ರೈನೇಜ್ ಎಲ್ಲ ಬ್ಲಾಕ್ ಆಗಿದೆ ಸರ್. ಗಟ್ರ ಎಲ್ಲ ಬ್ಲಾಕ್ ಆಗಿದಾವ, ರೋಡ್ ಇಲ್ಲ, ಡ್ರೈನೇಜ್ ಏನು ಎಲ್ಲ ಬ್ಲಾಕ್ ಆಗಿದೆ ಸರ್. ಹೀಗಾಗಿ ಜನರಿಗೆ ಅಲ್ಲಿ ವಾಸ ಮಾಡೋದಕ್ಕೆ ತೊಂದರೆ ಆಗ್ತಾ ಇದೆ. ಆದ್ದರಿಂದ ಈ ಮಾನ್ಯ ಅಧಿಕಾರಿಗಳು ಈ ಸಮಸ್ಯೆನ MLA ಸಾಹೇಬರು ಎಲ್ಲರೂ ಕೂಡಿ ಆ ನಗರದ ಒಂದು ಸಮಸ್ಯೆನ ಬಗೆಹರಿಸ್ಕೊಡ್ಬೇಕಾಗಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೇನೆ. ನನ್ನ ಹೆಸರು ಫಕೀರಪ್ಪ ತಳವಾರ್, ಸ್ಲಮ್ ಜಿಲ್ಲಾಧ್ಯಕ್ಷರು, ಬೆಳಗಾವಿ.